ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 2013ರಿಂದ 2018ರವರೆಗೂ 3200 ಕೋಟಿ. ಈಗ ಎರಡನೇ ಬಾರಿ ಮುಖ್ಯಮಂತ್ರಿಗಳಾದ ಮೇಲೆ 2023ರಿಂದ 25ರವರೆಗೆ 2 ವರ್ಷದ ಅವಧಿನಲ್ಲಿ ನೀಡಿರುವಂಥ ಹಣ 3500 ಕೋಟಿ. ಮೈಸೂರು ನಗರದ ಅಭಿವೃದ್ಧಿಗಾಗಿ ನೀಡಿರುವಂಥ ಹಣದ ಮೊತ್ತ. ಕೆಲವರು ಪಾಪ ನಾವೇನಂತೀವಿ ಸಹಿಸಕ್ಕಾಗದೇ ಇರುವಂಥ ಕೆಲ ವ್ಯಕ್ತಿಗಳು ಮನೆ ಮುಖ್ಯಮಂತ್ರಿಗಳನ್ನು ದಿನನಿತ್ಯ ತೇಜೋವಧೆ ಮಾಡುವಂಥದ್ದು, ಮಾಧ್ಯಮಗಳಲ್ಲಿ ಟೀಕೆ ಮಾಡುವಂಥದ್ದು ನಾವು ಕಾಣ್ತಾ ಇದ್ದೀವಿ. BJPಯವರು ಭಾಳ ಪ್ರಮುಖವಾಗಿ ಅವರು ಕೇಂದ್ರ ಸರ್ಕಾರ ಕಳೆದ 11 ವರ್ಷಗಳಿಂದ ಕೇಂದ್ರದಲ್ಲಿ ಅವರ ಸರ್ಕಾರ ಇದೆ. ಮೈಸೂರು ಮತ್ತು ಕೊಡಗು, ಮೈಸೂರು ಜಿಲ್ಲೆ, ಮೈಸೂರು ನಗರ ಮತ್ತು ಕೊಡಗಿನ ಅಭಿವೃದ್ಧಿಗೆ 5 ರೂಪಾಯಿ ತರಲಿಲ್ಲ. ಈ ಹಿಂದಿನ ಸಂಸದರು ದಿನನಿತ್ಯ ಕೋಮು ಕಿಡಿಯನ್ನು ಒತ್ತಿಸುವಂಥದ್ರಲ್ಲೇ ಸಂಪೂರ್ಣವಾಗಿ ಮುಗ್ಧರಾಗಿದ್ದರು. ಆಮೇಲೆ ಸುಳ್ಳು ಹೇಳೋದನ್ನ ಕರ್ನಾಟಕ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ತಂದ ಯೋಜನೆಗಳನ್ನು ನಾನೇ ಮಾಡಿಸಿದ್ದು, ನಾನೇ ಕೊಟ್ಟಿದ್ದು, ನಾನೇ ಇಲ್ಲಿಂದ ಮೈಸೂರು ಟು ಬೆಂಗಳೂರು ಎಕ್ಸ್ಪ್ರೆಸ್ ವೇ ಮಾಡಿದ್ದೆ, ನಾನು ನಿಂತ್ಕೊಂಡು ಮಾಡಿದ್ದೆ, ನಾನೇ ಕನ್ಸ್ಟ್ರಕ್ಷನ್ ಮಾಡಿದ್ದೆ ನಾನು ಅನ್ನುವಂಥದ್ದು ಒಂದು ಪ್ರವೃತ್ತಿ ಬೆಳೆಸ್ಕೊಂಡಿದ್ದಂಥ ವ್ಯಕ್ತಿ. ಅವರು ಟಿಕೆಟ್ ಕೊಡಲಿಲ್ಲ. ಮಹಾರಾಜರು ಅನ್ನುವಂಥ ಒಂದು ಸೆಂಟಿಮೆಂಟ್ಸು, ಭಾವನಾತ್ಮಕ ವಿಚಾರಗಳನ್ನು ಇನ್ನೂ ನಮ್ಮ ಜನಗಳಲ್ಲಿ ಇರೋದರಿಂದ ಈ ಬಾರಿ BJP ಸಂಸದರಾಗಿ ಮಹಾರಾಜರು ದತ್ತುಪುತ್ರರು ಎಲೆಕ್ಟ್ ಆಗಿದ್ದಾರೆ. BJPಯವರಿಗೆ ಯಾವ ರೀತಿ ಚಾಳಿ ಅಂದರೆ, ರಾಜ್ಯ ಸರ್ಕಾರ ನೀಡುವಂಥ ಕೊಡುವಂಥ ಮಾಡುವಂಥ ಅಭಿವೃದ್ಧಿನೂ ಸಹಿಸ್ಕೊಳ್ಳಲ್ಲ, ಅದಕ್ಕೆ ಕಲ್ಲು ಹಾಕುವಂಥ ಕೆಲಸ. ಎಲೆಕ್ಟ್ ಆಗಿ ಸಂಸದರಾಗಿ 18 ತಿಂಗಳಾಯಿತು. ಎಲ್ಲಾದರೂ ಕೇಂದ್ರದಿಂದ 18 ರೂಪಾಯಿ ತಂದಿದ್ದಾರಾ ಅನ್ನುವಂಥದ್ದು ದಯಮಾಡಿ ಹೇಳಿ. ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಮೈಸೂರಾಗಿರೋದ್ರಿಂದ, ಮೈಸೂರು ಬಗ್ಗೆ ವಿಶೇಷವಾದ ಕಾಳಜಿ ಇರೋದ್ರಿಂದ ಮೈಸೂರನ್ನು ಅಭಿವೃದ್ಧಿ ಮಾಡಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಇಟ್ಕೊಂಡು ದೊಡ್ಡ ಯೋಜನೆಗಳನ್ನು ತರ್ತಾ ಇದ್ದಾರೆ.